ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಶುರುವಿನಲ್ಲಿ ರಚನಾ ವಜ್ರೇಶ್ವರಿಗೆ, ಅಮ್ಮ ಸದ್ಯಕ್ಕೆ ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ, ಇನ್ನೊಂದು ಸಲ ಯಾವಾಗಾದರೂ ಫೋನ್ ಮಾಡ್ಕೊಂಡು ಬಾ, ಇವಾಗ ಹೊರಡು ಅಂತ ಹೇಳ್ತಾಳೆ ರಚನಾ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ರಚನಾ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲಮ್ಮ, ಮನಸ್ಸಲ್ಲಿರೋದನ್ನು ನೇರವಾಗಿ ಹೇಳ್ಬಿಡ್ತೀನಿ. ನೀನು ಈಗ ಸಾಮಾನ್ಯದವಳಲ್ಲ, ಜಗದೀಶ್ ಚಂದ್ರ ಅವರ ಹಿರಿ ಸೊಸೆ, ಒಬ್ಬಳೇ ಸೊಸೆ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಬಾಲ ಬಂದು ಜೀವನ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಮಾಡೋ ಥರ ಮಾಡ್ತಾನೆ. ನಿನಗೆ ಒಬ್ಬಳಲ್ಲ, ಇಬ್ಬರಲ್ಲ, ಮೂರು ಜನ ಅತ್ತೆಂದಿಯರು ಇದ್ದಾರೆ ಆ ಮನೆಯಲ್ಲಿ. ಒಬ್ಬಳು ನಾದಿನಿ ಇದ್ದಾಳೆ, ಇಬ್ಬರು ಮೈದುನರು ಇದ್ದಾರೆ. ಸಾಲದು ಅಂತ ಮನೆ ತುಂಬ ಆಳು ಕಾಳುಗಳು. ಒಂದು ಕಡೆ ಅತ್ತೆಯಂದ್ರನ್ನ ತೂಗಿಸ್ಬೇಕು, ಇನ್ನೊಂದು ಕಡೆ ನಾದಿನಿ ಜೊತೆ ಸಮರಸ ಸಾಧಿಸ್ಬೇಕು, ಮತ್ತೊಂದು ಕಡೆ ಮೈದುನರನ್ನು ಸಂಭಾಳಿಸ್ಬೇಕು. ಅಷ್ಟಲ್ಲದೆ ಕೆಲಸದವ್ರ ಮೇಲೆ ನಿಗಾ ಇಡಬೇಕು. ನಿನಗೆ ದಿನವೆಲ್ಲ ಗಿರ್ಕಿ ಹೊಡೆದ್ರೂ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಅನ್ನೋವಷ್ಟು ಜವಾಬ್ದಾರಿ ಇದೆ ನಿನಗೆ. ನಿನ್ನ ಕರ್ತವ್ಯದಲ್ಲಿ ಒಂದು ಸಣ್ಣ ಲೋಪ ಬಂದರೂ ದೊಡ್ಡದಾಗಿ ಜನ ಆಡ್ಕೋತಾರೆ. ಅದಕ್ಕೆ ನೀನು ಅವಕಾಶ ಕೊಡದೆ ಮೈಯೆಲ್ಲ ಕಣ್ಣಾಗಿ ನೀನು ಮನೇನ ನೋಡ್ಕೋಬೇಕು, ಎಲ್ಲರಿಂದಲೂ ಮೆಚ್ಚಿದ ಸೊಸೆ ಅನ್ಸ್ಕೋಬೇಕು ಅಲ್ವಾ ಆರತಿ ಅಂತ ಆರತಿಗೆ ವಜ್ರೇಶ್ವರಿ ಹೇಳಿದಾಗ, ಅದಕ್ಕೆ ಆರತಿ ಹೇಳ್ತಾಳೆ, ಹೌದಕ್ಕ, ಅಷ್ಟೈಶ್ವರ್ಯ ತುಂಬಿದ ಮನೆಯನ್ನು ಆಳ್ವಿಕೆ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಒಂದು ಮಾತು ಹೆಚ್ಚಿಗೆ ಆದರೆ ಜಾಸ್ತಿ, ಒಂದು ಮಾತು ಕಡಿಮೆ ಆದರೆ ಕೊರತೆ, ಭಾಳ ಇಕ್ಕಟ್ಟಾದ ಜವಾಬ್ದಾರಿ ಅಂತ ಹೇಳ್ತಾಳೆ ಆರತಿ ರಚನೆಗೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ನೀನು ತುಂಬ ಎಚ್ಚರಿಕೆಯಿಂದ ಇರಬೇಕು ಮಗಳೇ. ಅಂದಹಾಗೆ ದೊಡ್ಡ ಮನೆಗೆ ಯಾವಾಗ ಹೋಗ್ತೀರಾ ನೀವು? ಅದಕ್ಕೆ ಜೀವ ಹೇಳ್ತಾನೆ, ಅದನ್ನು ಕಟ್ಕೊಂಡು ನಿಮ್ಗೇನ್ರಿ ಆಗಬೇಕು? ನಮ್ಮ ಫ್ಯಾಮಿಲಿ ಮ್ಯಾಟ್ರನ್ನ ನಾವು ಇತ್ಯರ್ಥ ಮಾಡ್ಕೋತೀವಿ, ನೀವು ತಲೆ ಹಾಕಬೇಡಿ. ಅದಕ್ಕೆ ಬಾಲ ಹೇಳ್ತಾನೆ, ಹೋಗಲಿ ಬಿಡು, ಬೆಳೆಸಿದಷ್ಟು ಮಾತು ಮುಂದುವರಿಯುತ್ತೆ. ಅದಕ್ಕೆ ರಚನಾ ಹೇಳ್ತಾಳೆ, ಅಮ್ಮ ದೊಡ್ಡ ಮನೆಗೆ ಹೋಗಬೇಕೋ ಬೇಡವೋ ಅನ್ನೋದನ್ನು ನನ್ನ ಗಂಡ ಡಿಸೈಡ್ ಮಾಡ್ತಾರೆ. ಅವರು ಎಸ್ ಅಂದರೆ ಹೋಗ್ತೀವಿ, ನೋ ಅಂದರೆ ಇಲ್ಲೇ ಇರ್ತೀವಿ. ಇದು ನಮ್ಮ ಫ್ಯಾಮಿಲಿ ಪರ್ಸ್ನಲ್ ಮ್ಯಾಟರ್, ಯಾರು ಇಂಟರ್ಫಿಯರ್ ಆಗೋದು ಬೇಡ, ಅದು ನನ್ನ ಗಂಡನಿಗೆ ಇಷ್ಟ ಆಗಲ್ಲ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ನಾವೆಲ್ಲಿ ನಿನ್ನ ಫ್ಯಾಮಿಲಿ ಮ್ಯಾಟರ್ಗೆ ತಲೆ ಹಾಕೋಕೆ ಬಂದಿದ್ವಿ ರಚನಾ, ಅದು ನಿಮ್ಮಿಷ್ಟ. ಅದಕ್ಕೆ ಆರತಿ ಹೇಳ್ತಾಳೆ, ರಚ್ಚು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಹಾಗೆ ಗಾದೆ ನಿಜ. ಆದರೂ ಯಾವ ಸರಿ ಯಾವ ತಪ್ಪು ಅಂತ ಮಾರ್ಗದರ್ಶನ ತೋರಿಸೋದು ತವರಿನ ಕರ್ತವ್ಯ ಅಲ್ವಾ? ಅದಕ್ಕೆ ವಜ್ರೇಶ್ವರಿ, ಸರಿ ಅಮ್ಮ, ನಾನು ಬಂದಿರೋ ಕೆಲಸನ ಮುಗಿಸ್ಬಿಡ್ತೀನಿ. ವಜ್ರೇಶ್ವರಿ ಕೃಷ್ಣ ಅಂತ ಅವಳ ಹತ್ರ ಹೋದಾಗ ಜೀವ ಬಂದ್ಬಿಟ್ಟು ಅವಳ ಕೈ ತಡಿತಾನೆ. ನನ್ನ ಮಗಳ ಹತ್ರಕ್ಕೆ ನೀವ್ಯಾಕೆ ಬರ್ತಾಯಿದ್ದೀರಾ? ನಿಮ್ಮ ನೆರಳು ಇವಳ ಮೇಲೆ ಬೀಳಬಾರ್ದು, ದೂರ ಹೋಗಿ ದೂರ. ಅದಕ್ಕೆ ವಜ್ರೇಶ್ವರಿ, ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ನಾನು ಮನೆಗೆ ಬಂದಿದ್ದೆ ಕೃಷ್ಣನ್ನ ಕ್ಷಮೆ ಕೇಳೋಕ್ಕೆ. ಇಲ್ಲಿ ಭರಣಿ ಸರ್ಗೆ ದೇವಿ ಕಾಲ್ ಮಾಡ್ತಾಳೆ. ಹೇಳಮ್ಮ ದೇವಿ ಅಂತ ಅವ್ರು ಕಾಲ್ ರಿಸೀವ್ ಮಾಡಿದಾಗ, ಹಲೋ ಅಂಕಲ್, ನಮಗೊಂದು ಗುಡ್ ನ್ಯೂಸ್ ಇದೆ. ಗುಡ್ ನ್ಯೂಸಾ? ಏನು? ಸಂಜೀವ ಮನೆ ಬರೋದಕ್ಕೆ ಪದ್ಮಜ ಒಪ್ಕೊಂಡ್ಬಿಟ್ರಾ? ಅದಕ್ಕೆ ದೇವಿ, ಹ್ಞೂ ಹೌದು ಅಂಕಲ್, ಹಾಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಅದಕ್ಕೆ ಭರಣಿ ಸರ್, ಬ್ಯಾಡ್ ನ್ಯೂಸಾ? ಏನಮ್ಮ ಅದು ಅಂತ ಭರಣಿ ಸರ್ ಕೇಳಿದಾಗ, ಅದಕ್ಕೆ ದೇವಿ, ದೊಡ್ಡಪ್ಪನ ವಿಲ್ ಓದ್ಸೋಕ್ಕೆ ಮಾತ್ರ ಸಂಜೀವಣ್ಣ ಮನೆಗೆ ಬರಬೇಕಂತೆ, ಅದಾದಮೇಲೆ ಮನೇಲಿ ಇರೋ ಹಾಗೆ ಇಲ್ವಂತೆ, ಹೊರಟೋಗ್ಬೇಕಂತೆ. ಇದು ದೊಡ್ಡಮ್ಮನ ಆರ್ಡರ್. ಅದಕ್ಕೆ ಭರಣಿ ಸರ್, ಅಲ್ಲ, ಸಂಜೀವನಿಗೆ ಮನೆಯಲ್ಲಿ ಅನ್ಯಾಯ ಆಗಿರೋದಲ್ಲದೆ ಇದು ಬೇರೆ ಏನಮ್ಮ? ನೋಡಮ್ಮ, ನೀನು ಪದ್ಮಜ ಅವರಿಗೆ ಹೇಳಿಬಿಡು, ಹೀಗೆಲ್ಲ ಆಗೋದಾದರೆ ನಾನು ವಿಲ್ನ ಓದೋದೇ ಇಲ್ಲ ಅಂತ. ಅದಕ್ಕೆ ದೇವಿ ಹೇಳ್ತಾಳೆ, ಅಂಕಲ್ ಆವೇಶ ಪಡಬೇಡಿ, ಸ್ವಲ್ಪ ಕೂಲಾಗಿ ನಾನು ಹೇಳೋದನ್ನು ಕೇಳಿ. ಸಂಜೀವಣ್ಣನ ಹೆಸರು ಕೇಳ್ತಿದ್ದ ಹಾಗೆ ಸಿಟ್ಟಿಗೆ ಬರೋರು ಇವತ್ತು ಮನೆಗೆ ಬರೋದನ್ನ ಒಪ್ಪಿದ್ದಾರೆ ಅಂದರೆ ಅದೇ ನಮ್ಮ ಮೊದಲನೇ ಸಕ್ಸಸ್ ಅಲ್ವಾ ಅಂಕಲ್? ಸಂಜೀವಣ್ಣ ನಮ್ಮ ಮನೆಗೆ ಮೊದಲು ಹೆಜ್ಜೆ ಇಡಲಿ, ಆಮೇಲೆ ಅವನು ಇಲ್ಲೇ ಇರೋ ಥರ ಹಾಗೆ ಮಾಡೋಕ್ಕೆ ದೊಡ್ಡಮ್ಮನಿಗೆ ಏನಾದರೂ ಹೇಳಿ ಕನ್ವಿನ್ಸ್ ಮಾಡೋಣ. ಕೆಲವೊಂದು ವಿಷಯಗಳನ್ನು ಸ್ಟೆಪ್ ಬೈ ಸ್ಟೆಪ್ ಮೂವ್ ಮಾಡಬೇಕಾಗುತ್ತೆ ಅಂಕಲ್, ಹೊಡೆದ್ವಾ ಬಡ್ದ್ವಾ ಅಂತ ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ಭರಣಿ ಸರ್ ಹೇಳ್ತಾರೆ, ವಾವ್, ಬ್ರಿಲಿಯಂಟ್ ಐಡಿಯಾ ನಿಂದು. ಅಲ್ಲಮ್ಮ, ಒಂದು ವಿಷಯ ನೀನು ಡೀಲ್ ಮಾಡೋದು ನೋಡ್ತಾ ಇದ್ರೆ ಅಂತ ಬ್ರಿಲಿಯನ್ಸು ಅನಿಸ್ತಿದೆ. ನನ್ನ ಅದೃಷ್ಟ ನೋಡು, ನೀನು ಲಾಯರ್ ಆಗಲಿಲ್ಲ,
ನೀನೇನಾರ ಲಾಯರ್ ಆಗಿದ್ದಿದ್ರೆ ನಾವೆಲ್ಲ ಲಾಯರ್ಗಳ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಓಡಾಡಬೇಕಾಗಿತ್ತು. ಸರಿ, ನನಗೆಲ್ಲ ಗೊತ್ತಾಗುತ್ತೆ. ಮನೆ ಏಳಿಗೆಗೋಸ್ಕರ ಮನೆ ಮಗಳಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀಯಲ್ಲಮ್ಮ. ಅಲ್ಲ, ಜಗದೀಶ ಯಾಕೆ ನಿನ್ನ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ದಂತ ನನಗೆ ಗೊತ್ತಾಗಲೇ ಇಲ್ವಲ್ಲ. ಅವನು ಮುಂಚೆನೇ ನಿನ್ನ ಸಹಾಯ ತಗೊಂಡಿದ್ರೆ ಬಹುಶಃ ಇಷ್ಟೊತ್ತಿಗೆ ಮನೆ ಒಂದಾಗಿರೋದು, ಜಗದೀಶನು ಬದುಕಿರ್ತಿದ್ದ. ಅದಕ್ಕೆ ದೇವಿ, ಏನು ಮಾಡೋದು ಅಂಕಲ್, ಹೀಗೆ ಆಗಬೇಕು ಅಂತ ನಮ್ಮ ಹಣೆ ಬರದಲ್ಲಿ ಇದ್ದರೆ ಏನು ಮಾಡೋಕ್ಕಾಗುತ್ತೆ. ಹೌದಮ್ಮ, ಲೆಟ್ಸ್ ಗೋ ಆನ್ ದ ರಿಯಾಲಿಟಿ. ಗುಡ್ ಜಾಬ್. ಈಗ ನನಗೆ ನಂಬಿಕೆ ಬರ್ತಾ ಇದೆ. ಜಗದೀಶ ಆಸೆಪಟ್ಟ ಒಳ್ಳೆ ದಿನಗಳು ಆ ಮನೆಗೆ ಬರ್ತಾ ಇದೆ. ದೇವಿ ಹೇಳ್ತಾಳೆ, ನಿಮ್ಮಂಥ ಒಳ್ಳೆ ಗೆಳೆಯರು, ಒಳ್ಳೆ ಹಿತೈಷಿಗಳು ಜೊತೇಲಿರುವಾಗ ನಾವು ಚೆನ್ನಾಗೇ ಇರ್ತೀವಿ ಅಂಕಲ್. ಗುಡ್ ನೈಟ್ ಅಂಕಲ್ ಅಂತ ಹೇಳ್ತಾಳೆ. ಅದಕ್ಕೆ ಭರಣಿ ಸರ್ ಗುಡ್ ನೈಟ್ ಅಮ್ಮ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಇಲ್ಲಿ ರಾಣನ ತೋರಿಸ್ತಾರೆ. ಕಪಿಲ್, ಅಣ್ಣ ಆ ಲಾಯರ್ ಭರಣ ಮನೆಗೆ ಬಂದು ಹೋದ್ಮೇಲೆ ನಮ್ಮಪ್ಪ ಮುದಿಯ ಎಲ್ಲೋ ಅರ್ಜೆಂಟ್ ಹೋದಂಗಿತ್ತು. ಡೌಟ್ ಬಂದು ಅವನ್ನ ಫಾಲೋ ಮಾಡಿದೆ. ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಎಲ್ಲಿ ಹೋಗ್ತಾನ ಅವನು, ಸಿಕ್ಕೇ ಸಿಗ್ತಾನಂತ ಅಲ್ಲೇ ವೇಟ್ ಮಾಡ್ತಾ ಇದ್ದೆ. ಸಡನ್ನಾಗಿ ಆ ಗಿಣಿ ಸಿಕ್ಬಿಡೋದಾ? ಒಂದು ಸ್ವಲ್ಪ ಹೊತ್ತು ಮಜಾ ತಗೊಳ್ಳೋಣ ಅಂತ ಅಂದರೆ ಸಡನ್ನಾಗಿ ಅವನು ಬಂದ್ಬಿಟ್ಟ. ಯಾರು ಹೇಳು? ನಮ್ಮ ಶತ್ರು ಸಂಜೀವ ದೊಡ್ಡ ಹೀರೋ ಥರ ಗಿಣಿನ ಬಿಡಿಸೋಕೆ ಬಂದ. ಇದೇ ಸಿಕ್ಕಿದ್ದು ಚಾನ್ಸು ಅಂತ ಸಖತ್ತಾಗಿ ಅವಮಾನ ಮಾಡಿಬಿಟ್ಟೆ ಅವನಿಗೆ. ಅಣ್ಣ, ನಿನಗೆ ದಿಲ್ ಖುಷ್ ಆಗುವಂಥ ವಿಷಯ ಹೇಳಿದ್ರು ನೀನೇನಣ್ಣ ಸೈಲೆಂಟಾಗಿ ಕೂತಿದೀಯಾ? ಅದಕ್ಕೆ ರಾಣ ಅಳ್ತಾ ಇರ್ತಾನೆ, ಕತ್ತೆತ್ತು ನೋಡ್ತಾನೆ ಅವನ್ನ. ಕಪಿಲ್, ಏನಾಯ್ತಣ್ಣ, ಯಾಕಣ್ಣ ಅಳ್ತಾ ಇದೀಯಾ? ಯಾರಣ್ಣ ನಿನ್ನ ಅಳಿಸಿದ್ದು? ಅದಕ್ಕೆ ರಾಣ ಹೇಳ್ತಾನೆ, ಹೇಳಿದರೆ ಏನು ಮಾಡ್ತೀಯಾ? ಅದಕ್ಕೆ ಕಪಿಲ್ ಹೇಳ್ತಾನೆ, ಈಗಲೇ ಹೋಗಿ ಅವ್ರ ತಲೆ ತೆಗೆದು ಶೋಕೇಸ್ ಅವ್ರ ತಲೆನ ಅಲ್ಲಿಡ್ತೀನಿ. ಹೇಳೋಣ, ಯಾರಣ್ಣ ನಿನಗೆ ಕಣ್ಣಲ್ಲಿ ನೀರು ಬರ್ಸಿದ್ದು? ಅದಕ್ಕೆ ರಾಣ ಹೇಳ್ತಾನೆ, ನಮ್ಮಮ್ಮ ದೇವಿ. ಇಲ್ಲಿ ವಜ್ರೇಶ್ವರಿ ಹಾಗೆ ಜೀವನ ತೋರಿಸ್ತಾರೆ. ವಜ್ರೇಶ್ವರಿ ಹೇಳ್ತಾಳೆ, ಎಳೆ ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ. ಈ ದೇವ್ರಂಥ ಮಗುನ ನಾನು ತುಂಬ ನೋಯಿಸ್ಬಿಟ್ಟಿದ್ದೀನಿ. ಆ ಪಾಪಕ್ಕೆ ಎಷ್ಟು ಸಲ ಮಗು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಸಾಲದೆ ಕೃಷ್ಣನ ಹತ್ರ ಕೂತ್ಕೊಂಡ್ಬಿಟ್ಟು, ಕೃಷ್ಣ, ಈ ನನ್ನ ಕೆಟ್ಟ ಬುದ್ಧಿಯಿಂದ ನಿಮ್ಮಪ್ಪನ, ನಿಮ್ಮಮ್ಮನ, ನಿನ್ನನ್ನು ಎಲ್ಲರನ್ನ ತುಂಬ ಸತಾಯಿಸ್ಬಿಟ್ಟಿದ್ದೀನಿ. ನಾನು ಮಾಡಿರೋದನ್ನೆಲ್ಲ ನೆನೆಸ್ಕೊಂಡ್ಬಿಟ್ರೆ ನನ್ನ ಮೇಲೆ ನನಗೆ ಒಂಥರ ಆಗ್ತಾಯಿದೆ. ನಾನು ಹೀಗೆಲ್ಲ ನಡ್ಕೊಂಡ್ಬಿಟ್ನ ಅಂತ ಪಶ್ಚಾತ್ತಾಪ ಆಗ್ತಾಯಿದೆ. ಅದಕ್ಕೆ ಇರೋ ಒಂದೇ ಒಂದು ಪರಿಹಾರ ನಿನ್ನ ಹತ್ರ ಕ್ಷಮೆ ಕೇಳೋದು. ಈ ಅಜ್ಜಿನ ಕ್ಷಮಿಸ್ತೀಯನಮ್ಮ ಅಂತ ಕೈ ಹಿಡ್ಕೊತಾಳೆ ವಜ್ರೇಶ್ವರಿ. ಕೋಪ ಇದ್ದರೆ ಈ ಅಜ್ಜಿನ ಎರಡಿಟ್ಟು ಹೊಡಿ, ಆದರೆ ಕ್ಷಮಿಸ್ಬಿಡು ಪುಟ್ಟ ಅಂತ ಅವಳು ಕೈ ಹಿಡ್ಕೊಂಡು ಅಳ್ತಾಳೆ ವಜ್ರೇಶ್ವರಿ. ಅದಕ್ಕೆ ಕೃಷ್ಣ, ಅಳಬೇಡ ಅಜ್ಜಿ ಅಂತ ಅವಳ ಕಣ್ಣೀರ ಒರೆಸ್ತಾಳೆ. ಅಮ್ಮ, ನನ್ನ ಮುದ್ದು ಬಂಗಾರಿ, ಎಷ್ಟು ದೊಡ್ಡ ಮನಸ್ಸೇ ನಿನಗೆ. ಈ ಅಜ್ಜಿನ ಕ್ಷಮಿಸ್ಬಿಟ್ಟೆ ಅಲ್ಲ ಪುಟ್ಟ? ಕೃಷ್ಣ ಹೇಳ್ತಾಳೆ, ಅಜ್ಜಿ ನೀವು ದೊಡ್ಡವರು, ಹಾಗೆಲ್ಲ ಮಾತಾಡಬಾರ್ದು. ನೀವು ನನ್ನಜ್ಜಿ, ಅಳಬಾರ್ದು. ಬಂಗಾರಿ, ಕಂದ ಅಂತ ಹೇಳಿ ಅವಳನ್ನ ಅಪ್ಕೊಂಡು ಮುದ್ದು ಮಾಡ್ತಾಳೆ. ದೇವ್ರೇ, ಈ ಪಾಪಿನ ಕ್ಷಮಿಸ್ಬಿಟ್ಲು. ನೀವು ಸ್ವಲ್ಪ ದಯೆ ತೋರಿಸ್ಬಾರ್ದಾ? ಕೃಷ್ಣ, ಥ್ಯಾಂಕ್ ಯು ಪುಟ್ಟ, ನಾನು ಬಂದ ಕೆಲಸ ಮುಗೀತು, ನಾನಿನ್ನು ಹೊರಡ್ತೀನಿ. ಕೃಷ್ಣ, ಅಜ್ಜಿಗೆ ನೀನು ನೋಡ್ಬೇಕನ್ಸಿದಾಗೆಲ್ಲ ನಾನು ಇಲ್ಲಿಗೆ ಬರ್ಬೋದಾ? ಕೃಷ್ಣ ಹೇಳ್ತಾಳೆ, ಅದಕ್ಕೇನಜ್ಜಿ, ಬರ್ಬೋದು. ನಿಮ್ಮಪ್ಪ ಏನು ಅನ್ಕೊತಾರೋ ಏನೋ. ನಾನು ಬರಬೇಕಾದ್ರೆ ನಿನಗೆ ಫೋನ್ ಮಾಡ್ತೀನಿ. ನೀನು ಅಪ್ಪನ್ನ ಪರ್ಮಿಷನ್ ಕೇಳು. ಅವ್ರು ಸರಿ ಅಂದರೆ ನಾನು ಹೀಗೆ ಬಂದು ಹಾಗೆ ನೋಡ್ಕೊಂಡು ಹೊರಟೋಗ್ಬಿಡ್ತೀನಿ. ನಾನು ಹೋಗಿ ಬರ್ತೀನಿ ಕೃಷ್ಣ. ಅದಕ್ಕೆ ಕೃಷ್ಣ ಹೇಳ್ತಾಳೆ, ಸರಿ ಅಜ್ಜಿ ಅಂತ. ಆರತಿ ಕೃಷ್ಣನಿಗೆ, ಕಂದ, ನಾವು ಹೊರಡ್ತೀವಿ, ಆಗಾಗ ನಮಗೆ ಫೋನ್ ಮಾಡಿ ಮಾತಾಡ್ತಾ ಇರು. ಹಾಗೆ ಹೇಳಿ ಹೊರಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ರಚನಾ ಹೇಳ್ತಾಳೆ, ಇಷ್ಟು ದೂರ ಬಂದು ನಿನ್ನ ಹಳೆಯನ ಮಾತಾಡಿಸ್ದೆ ಹಾಗೆ ಹೊರಟಿದೆಯಲ್ಲಮ್ಮ. ಇಲ್ಲಿ ರಾಣ ಹಾಗೆ ಕಪಿಲ್ನ ತೋರಿಸ್ತಾರೆ. ಯಾರ ನೆರಳು ಈ ಮನೆ ಮೇಲೆ ಬೀಳಬಾರ್ದು ಅಂತ ನಾನು ಇಷ್ಟು ವರ್ಷ ಕಾದಿದ್ನೋ ಅವನ ನೆರಳೆಲ್ಲ ಕಾಲಿಡ್ತಾ ಇದ್ದಾನೆ. ಆ ಸಂಜೀವ ಬರ್ತಾ ಇದ್ದಾನೆ. ಅವನು ಹಿಡೋ ಹೆಜ್ಜೆ ಈ ನೆಲದ ಮೇಲೆ ಅಲ್ಲ ಕಪ್ಪು, ನನ್ನ ಎದೆ ಮೇಲೆ. ನನ್ನ ತಮ್ಮ ನನ್ನ ಕೈ ಬಿಡಲ್ಲ ಅಂತ ನಂಬಿದ್ದೀನಿ. ಅಕಸ್ಮಾತ್ ನೀನು ನನಗೆ ವಿಷ ಇಟ್ಬಿಟ್ರೆ? ಕಪಿಲ್ ಹೇಳ್ತಾನೆ, ಅಣ್ಣ ಅಂತ. ಅದಕ್ಕೆ ರಾಣ, ಅದೇ ಕೆಲಸ ಅಮ್ಮನೂ ದೇವಿನೂ ಮಾಡಿದ್ದಾರೆ. ಅವನು ಬರೋದು ಬೇಡ ಬೇಡ ಅಂತ ನಾನು ಎಷ್ಟು ಕನ್ವಿನ್ಸ್ ಮಾಡೋಕ್ಕೂ ಟ್ರೈ ಮಾಡಿದ್ರು
ಆ ದೇವಿ ಬಿಡಲಿಲ್ಲ, ಅಮ್ಮನ್ನ ಒಪ್ಪಿಸ್ಬಿಟ್ಲು, ಮತ್ತೆ ಫುಟ್ಪಾತಿಗೆ ತಳ್ಳಿಬಿಟ್ರು. ಏನು ಗ್ರಾಚಾರ ಕಪ್ಪು ನಂದು. ಲೈಫಲ್ಲಿ ನಮ್ಮದವರಿಂದ ಮೋಸ ಆಗೋದೇ ಆಯಿತು ನಂದು. ಯಾಕಾದರೂ ಬದುಕಿದೀನೋ ಅನ್ನಿಸ್ತಾ ಇದೆ. ಅದಕ್ಕೆ ಕಪಿಲ್ ಹೇಳ್ತಾನೆ, ಅಣ್ಣ ಹೀಗೆಲ್ಲ ಹೇಳಬೇಡ ಅಣ್ಣ. ಅದಕ್ಕೆ ರಾಣ ಹೇಳ್ತಾನೆ, ಶೂಟ್ ಮಾಡಿ ಸಾಯಿಸೋಣ ಅಂದರೆ ಅಮ್ಮನ್ನ ಸಾಯಿಸ್ಬಿಡು ಅಂತ ರಾಣ ಕಪಿಲ್ಗೆ ಹೇಳ್ತಾನೆ. ಅದಕ್ಕೆ ಕಪಿಲ್ ಸಿಟ್ಟಿನಿಂದ ಗನ್ ತೊಗೊಂಡು ಅವರ ಅಮ್ಮ ಇರೋ ರೂಮ್ ಕಡೆ ಹೊರಡ್ತಾನೆ. ಆವಾಗ ಕಪಿಲ್ನ ತಡೆಯೋಕ್ಕೆ ಹಿಂದೆಯಿಂದ ಬಂದು ರಾಣ ಅವನ್ನ ತಡೆದು ಮತ್ತೆ ಕರ್ಕೊಂಡು ವಾಪಸ್ ಬರ್ತಾನೆ. ಇಲ್ಲಿ ವಜ್ರೇಶ್ವರಿ ಜೀವ ಅವ್ರನ್ನ ತೋರಿಸ್ತಾರೆ. ಆವಾಗ ವಜ್ರೇಶ್ವರಿ ಹೇಳ್ತಾಳೆ, ಏನಂತ ಮಾತಾಡಿಸ್ಲಿ ನನ್ನ ಅಳಿಯನ್ನ. ಪ್ರತಿ ಸಾರಿ ಅವರು ನನ್ನ ನಂಬದಾಗಲೂ ನನ್ನಿಂದ ಪ್ರತಿಯಾಗಿ ಅವ್ರಿಗೇನು ಸಿಕ್ತು? ಬರೀ ಮೋಸ, ವಂಚನೆ. ಅಳಿಯ ಅನ್ನೋದು ಪಕ್ಕಕ್ಕಿರಲಿ, ನಾನು ಯಾವತ್ತೂ ಒಬ್ಬ ಮನುಷ್ಯನಾಗೆ ನೋಡಲಿಲ್ಲ. ಯಾಕೆಂದರೆ ಅಷ್ಟೊಂದು ದುರಹಂಕಾರ ತುಂಬಿತ್ತು ನನ್ನ ತಲೆಯಲ್ಲಿ. ನಾನು ನನ್ನ ಬಗ್ಗೆ ಇಂಥ ಇಮೇಜನ್ ಕ್ರಿಯೇಟ್ ಮಾಡಿದ ಮೇಲೆ ನಾನು ಅವಳಲ್ಲ ಬೇರೆ ಅಂತ ಹೇಳಿದರೆ ಅವ್ರಿಗೆ ನಂಬಿಕೆ ಬರುತ್ತಾ? ಇದರಿಂದ ಇದ್ಯಾವುದು ಹೊಸ ನಾಟಕಪ್ಪ ವಜ್ರೇಶ್ವರಿಯಿಂದ? ಅವರು ಅಂದ್ಕೊಳ್ಳಲ್ವಾ? ನನ್ನನ್ನು ಅನುಮಾನದಿಂದ ನೋಡಲ್ವಾ? ರಚನಾ, ನನಗೆ ಈಗ ಜೀವನದ ಅರಿವಾಗಿದೆ. ಸಂಬಂಧಗಳಿಗಿಂತ ಮೇಲೆ ಏನೂ ಇಲ್ಲ ಅನ್ನೋದು ಅರಿವಾಗಿದೆ. ಎಲ್ಲರ ಹಾಗೆ ನಾನೊಬ್ಬ ಸಾಮಾನ್ಯ ಮನುಷ್ಯಳಾಗಿ ಬದುಕಬೇಕಂತ ಪ್ರಯತ್ನದಲ್ಲಿದ್ದೀನಿ. ಅದು ನಿಜ ಅಂತ ನನ್ನ ಅಳಿಯನಿಗೆ ಯಾವತ್ತು ಅನಿಸುತ್ತೋ ಆವತ್ತು ನಾನು ಬಂದು ಅವ್ರ ಹತ್ರ ಕ್ಷಮಾಪಣೆ ಕೇಳ್ತೀನಿ. ಅಲ್ಲಿವರೆಗೂ ಈ ಪಾಪ ಪ್ರಜ್ಞೆ ನನ್ನೊಳಗೇ ಇರಲಿ. ಬರ್ತೀನಮ್ಮ ಅಂತ ಹೇಳಿ ವಜ್ರೇಶ್ವರಿ ಹಾಗೆ ಆರತಿ ಅಲ್ಲಿಂದ ಹೊರಡ್ತಾರೆ. ರಾಣ ಕಪಿಲ್ಗೆ ಹೇಳ್ತಾನೆ, ಎಲ್ಲರೂ ನನ್ನ ಎಮೋಷ್ನಲ್ ಜೊತೆ ಆಟ ಆಡೋದು ನೋಡಿ ಎಲ್ಲೋ ಸಣ್ಣದಾಗಿ ನಿನ್ನ ಮೇಲೆ ಡೌಟ್ ಬಂದುಬಿಡ್ತು ಕಣಕಪ್ಪು. ಕಪಿಲ್ ಹಿಡ್ಕೊಂಡಿರೋ ಗನ್ನನ್ನು ರಾಣನ ಕೈಗೆ ಕೊಟ್ಬಿಟ್ಟು, ಸಾಯಿಸ್ಬಿಡೋಣ, ನನಗೆ ನೀನು ನನ್ನ ಮೇಲೆ ಅನುಮಾನ ಪಟ್ಟಿದ್ದೀಯ ಅಂದರೆ ಸಾಯಿಸ್ಬಿಡು. ಇನ್ನು ನನ್ನ ನಿಯತ್ತಿನ ಮೇಲೆ ನಿನಗೆ ಅನುಮಾನ ಬಂದರೆ ನನಗೆ ಬದುಕೋ ಯೋಗ್ಯತೆ ಇಲ್ಲ ಅಣ್ಣ. ಸಾಯಿಸ್ಬಿಡು, ನನ್ನನ್ನು ಸಾಯಿಸ್ಬಿಡು. ಅದಕ್ಕೆ ರಾಣ ಕಪ್ಪು ಅಂತ ಅದಗಟ್ಟಿಸ್ತವನ್ನ ಎದ್ದು ನಿಲ್ಸ್ಕೊತಾನೆ. ರಾಣನಿಗೆ ಕಪಿಲ್ ಹೇಳ್ತಾನೆ, ನೀನು ನನ್ನ ಮೇಲೆ ಅನುಮಾನ ಪಟ್ಬಿಟ್ಟಲ್ಲಣ್ಣ. ನನ್ನಿಂದ ಏನನ ಆಯಿತು ತಪ್ಪು. ನಿನ್ನನ್ನು ಅನುಮಾನ ಪಡೋದು ಒಂದೇ, ನನ್ನ ಮೇಲೆ ನಾನೇ ಅನುಮಾನ ಪಡೋದು ಒಂದೇ ಅಂತ ರಾಣ ಕಪಿಲ್ಗೆ ಹೇಳ್ತಾನೆ. ಮತ್ತು ಇದೆಲ್ಲ ಏನಣ್ಣ ಅಂತ ಕಪಿಲ್ ಕೇಳಿದಾಗ, ನಾನು ಒಂದು ಸನ್ನೆ ಮಾಡಿದರೆ ಸಾಕು, ಹೊರಗಿರೋ ನಾನು ಕತ್ತರಿಸಾಕ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾಳೆ ದಿನ ನಮ್ಮ ಕುಟುಂಬದವರೇ ಶತ್ರುಗಳಾದರೆ, ರಕ್ತ ಸಂಬಂಧನೇ ಕಣ್ಮುಂದೆ ಬಂದರೆ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯ ಅಂತ ತಿಳ್ಕೋಬೇಕಿತ್ತು. ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಆಯುಧಗಳನ್ನು ಟೆಸ್ಟ್ ಮಾಡಬೇಕಲ್ವಾ ಕಪ್ಪು? ಅದನ್ನೇ ಈಗ ನಾನು ಮಾಡಿದ್ದು. ಗೆದ್ದುಬಿಟ್ಟೆ ಕಣೋ ಕಪ್ಪು, ನೀನು ಗೆದ್ದುಬಿಟ್ಟೆ. ಒಂದು ವೇಳೆ ದೊಡ್ಡಮ್ಮನ ಸಾಯಿಸಲ್ಲ ಅಂದಿದ್ರೆ ಆ ಕ್ಷಣಕ್ಕೆ ನಾನು ಶೂಟ್ ಮಾಡ್ಕೊಂಡು ಸತ್ತೋಗ್ತಾ ಇದ್ದೆ ಅಂತ ರಾಣ ಕಪಿಲ್ಗೆ ಹೇಳ್ತಾನೆ. ಕಪಿಲ್ ಹೇಳ್ತಾನೆ, ಹೀಗೆಲ್ಲ ಹೇಳಬೇಡ ಕಣಣ್ಣ ನೀನು, ನನಗೆ ತುಂಬ ಭಯ ಆಗುತ್ತೆ. ನನ್ನ ಪ್ರಾಣ ಧ್ಯಾನ ಎಲ್ಲನೂ ನೀನೇ ಅಣ್ಣ. ಗೊತ್ತು ಕಣೋ ನನಗೆ ಅಂತ ರಾಣ ಹೇಳ್ತಾನೆ. ನನ್ನ ಇಷ್ಟೆಲ್ಲ ಡ್ರಾಮಾಗಳಿಗೆ ಕಾರಣ ಅಮ್ಮನೂ ಅಲ್ಲ, ದೇವಿನೂ ಅಲ್ಲ, ಆ ಲಾಯರ್ ಭರಣ. ಅದಕ್ಕೆ ಕಪಿಲ್ ಹೇಳ್ತಾನೆ, ನಾನು ಅವತ್ತೇ ನಿನಗೆ ಹೇಳಿದೆ ಅವನ್ನ ಮುಗಿಸ್ಬಿಡ್ತೀನಿ ಅಂತ. ನೀನೇ ತಡೆದಿದ್ದು ನನಗೆ ಈಗ ಅನಿಸ್ತಾ ಇದೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.